ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಕುರಿತು ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವ ಚಕ್ರವರ್ತಿ ಸೂಲಿಬೆಲೆ ಅವರನ್ನು ತಕ್ಷಣ ಬಂಧಿಸಬೇಕು ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಂತಪ್ಪ ಸಂಘವಿ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದೇಶದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಮನುವಾದಿ ಸಿದ್ಧಾಂತ ಪರಿಚಯಿಸಬೇಕೆಂಬ ದುರುದ್ದೇಶದೊಂದಿಗೆ ಸೂಲಿಬೆಲೆ ಇಂತಹ ಹೇಳಿಕೆ ನೀಡಿದ್ದಾರೆ. ಇದರಿಂದ ದೇಶದಲ್ಲಿ ಅಶಾಂತಿ ಕದಡುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸೂಲಿಬೆಲೆ ಅವರು ಖರ್ಗೆ ಅವರ ಕುರಿತು ಆಡಿರುವ ಹಗುರವಾದ ಮಾತುಗಳು ಕೇವಲ ಅವರೊಬ್ಬರನ್ನೇ ನಿಂದಿಸಿದಂತಲ್ಲ, ಇಡೀ ದಲಿತ ಹಾಗೂ ಹಿಂದುಳಿದ ವರ್ಗವನ್ನ ನಿಂದಿಸಿದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಲಬುರಗಿಯ ಪೊಲೀಸ್ ಕಮಿಷನರ್ ಮೂಲಕ ದೂರು ದಾಖಲಿಸಲಾಗಿದೆ. ಈ ದೂರಿನ ಆಧಾರದ ಮೇಲೆ ಜನವರಿ 19ರಂದು ಸೂಲಿಬೆಲೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೇವಲ ಎಫ್ಐಆರ್ ದಾಖಲಿಸಿ ಕೈ ತೊಳೆದುಕೊಂಡ್ರೆ ಸಾಲದು, ಬದಲಿಗೆ ಕೂಡಲೇ ಚಕ್ರವರ್ತಿ ಅವರನ್ನು ಬಂಧಿಸಬೇಕು ಎಂದು ತಾಕೀತು ಮಾಡಿದರು. ಮೊನ್ನೆ 18ನೇ ತಾರೀಕು ರಾಯಚೂರು ತಾಲೂಕಿನ ಶಿರವಾಳದಲ್ಲಿ ನಮೋ ಬ್ರಿಗೇಡ್ನ ಒಂದು ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಏನಪ್ಪ ಅಂದರೆ ಮಾತನಾಡ್ತಾ ESI ಆಸ್ಪತ್ರೆ ಖರ್ಗೆ ಅವರು ಗುಲ್ಬರ್ಗ ಕಟ್ಟಿದ್ದಾರೆ, ಅದರಲ್ಲಿ ಅವ್ರದ್ದು ಹೆಸರು ಕಾಣ್ತದೆ ಅಂತ ಏನೋ ವಯಸ್ಸು ಮಾಡ್ತಾ ಅವ್ರಿಗೆ ವಯಸ್ಸು ಯೋಗ್ಯ ಅಯೋಗ್ಯರು ಅದೇನೋ ಶಬ್ದಗಳನ್ನು ಮಾತಾಡುತ್ತಾ ಅವರನ್ನು ನಿಂದನೆ ಮಾಡಿದ್ದಾರೆ. ಒಬ್ಬ ದೊಡ್ಡ ಈ ASICಯ ನಮ್ಮ ಒಂದು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಒಬ್ಬ ಮಹಾನಾಯಕ ಅವ್ರ ಬಗ್ಗೆ ಮಾತಾಡುವಂಥ ಅವನು ಒಬ್ಬ ಅಯೋಗ್ಯ ಅಂತ ನಾವು ಹೇಳೋದಂಥ ಭಾವನೆಗೆ ನಾವು ಇವತ್ತು ನಾವೇನಪ್ಪ ಜಿಲ್ಲಾ ಪರಿಶಿಷ್ಟ ಜಾತಿ ಕಾಂಗ್ರೆಸ್ ಕಮಿಟಿ ಗುಲ್ಬರ್ಗ ಮತ್ತು ನಮ್ಮ ಉಪಾಧ್ಯಕ್ಷ ಕನ್ನಿರಾಮ ರಾಠೋಡರು KPCಯ ಉಪಾಧ್ಯಕ್ಷರಾಗಿದ್ದಾರೆ, ನಮ್ಮ ಉಪಾಧ್ಯಕ್ಷರ ಮಲ್ಲಿಕಾರ್ಜುನ ಇದ್ದಾರೆ, ಆಮೇಲೆ ನಮ್ಮ ವಕ್ತಾರರಾದಂಥ ನಮ್ಮ ತಿಪ್ಪಣ್ಣ ಒಡೆಯರಾಜು ಮತ್ತು ಮಹೇಶ್ ಇದ್ದಾರೆ. ಇವತ್ತೆಲ್ಲರೂ ಸೇರಿ ಏನಪ್ಪ ನಾವು ಪತ್ರಿಕಾ ಇವತ್ತು ಮಾಧ್ಯಮದಲ್ಲಿ ನಾವು ಮಾತನಾಡಿ ಅವನನ್ನು ಈ ಒಂದು ಗಡೀಪಾರ ಮಾಡಬೇಕು, ಇಲ್ಲಾಂದರೆ ಆತನ ಬಂಧಿಸಬೇಕು ಅಂತ ಇವತ್ತು ನಾವು ನಿಮ್ಮ ಮುಖಾಂತರ ಹೇಳ್ತೀವಿ. ದೂರ ನಮ್ಮ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇರವರು ಕಮಿಷನರ್ಗೆ ಮೊನ್ನೆ 19ನೇ ತಾರೀಕು ದೂರು ಕೊಟ್ಟಿದ್ದಾರೆ, ಆಲ್ರೆಡಿ FIR ಮಾಡಕ್ಕೆ ಹಿಡಿದ್ದಾರೆ. ಅದು ಮುಂದೆ ಏನಪ್ಪ ಅಂದ್ರೆ ಒಬ್ಬ ದೊಡ್ಡ ವ್ಯಕ್ತಿಯಾಗಲಿ ಯಾವುದೇ ತನ್ನ ಒಂದು ಬೇಳೆ ಬಯಸಿಕೊಳ್ಳಕ್ಕೆ ಒಬ್ಬ ಮಹಾನ್ ವ್ಯಕ್ತಿಯನ್ನು ಆತ ನಿಂದನೆ ಮಾಡೋದು ತಪ್ಪು. ತಾನೇನಂದರೆ ಅವರು ಯಾವತ್ತು ಹಿಂದುಳಿದ ವರ್ಗಗಳು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದು ಏನಪ್ಪ ಅಂದರೆ ಎಲ್ಲರನ್ನು ಅವಹೇಳಿಸುವಂತ ಮಾತಾಡ್ತಾನೆ. ಅದಕ್ಕೆ ಅಂಥದ್ರನ್ನು ನಾವು ಇವತ್ತು ಖಂಡಿಸ್ತೇವೆ. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.